ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಪ್ರಜಾತಂತ್ರ ವ್ಯವಸ್ಥೆಗೆ ವಿವಿಧ ಕಾಲಘಟ್ಟಗಳಲ್ಲಿ ಎದುರಾದ ಸಂಕಷ್ಟಗಳ ಸಂದರ್ಭಗಳಲ್ಲಿ ಪತ್ರಿಕಾ ಕ್ಷೇತ್ರ ಅದಕ್ಕೆ ಎದುರಾಗಿ ಕಾರ್ಯನಿರ್ವಹಿಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂರಕ್ಷಣೆಗೆ ಶ್ರಮಿಸಿರುವುದಾಗಿ ಸಮಾಜ ಸೇವಕ ತೇಲಪಂಡ ಶಿವಕುಮಾರ್ ನಾಣಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ಪತ್ರಕರ್ತರ ಸಂಘದ ವತಿಯಿಂದ ನಗರದ ಪತ್ರಿಕಾ ಭವನದ ಸಭಾಂಗಣದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಕೊಡಗು ಪತ್ರಕರ್ತರ ಸಂಘದ ಸ್ವಾಸ್ಥ್ಯ ಸುಂದರ ಸಮಾಜ ಎನ್ನುವ ಘೋಷವಾಕ್ಯದಂತೆ ಪತ್ರಿಕಾ ಕ್ಷೇತ್ರವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಮೂಲಕ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಸದಾ ಶ್ರಮಿಸ್ತಾ ಇದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಬಲ ತುಂಬುವ ಮತ್ತು ಬೆಂಬಲವನ್ನು ನೀಡುವ ಕಾರ್ಯದ ಮೂಲಕ ಸುಂದರ ಸಮಾಜ ನಿರ್ಮಾಣ ಸಾಧ್ಯವಿದೆ ಎಂದರು. ಏನಾಗುತ್ತೆ ಸಮಾಜದಲ್ಲಿ ಪತ್ರಕರ್ತರಂದ್ರೆ ಒಂದು ಕನ್ನಡಿ ಇದ್ದಾಗ ಏನೇ ಒಂದು ಸಮಾಜದಲ್ಲಿ ಈಗ ನನಗೆ ಒಂದು ಬಹಳ ಒಂದು ಇದಾಗಿದೆ ನೋಡಿದಾಗ ಅವರ ಧ್ಯೇಯವಾಕ್ಯ ಅನಿಲ್ ಅವರು ಹೇಳಿದ್ರು, ಸ್ವಾಸ್ಥ್ಯ ಸುಂದರ ಸದೃಢ ಸಮಾಜ. ಆ ಟ್ಯಾಗ್ ಲೈನ್ ಪಂಚ್ ಲೈನ್ ಅಂತಾರೆ, ಬಹಳ ಸುಂದರವಾಗಿದೆ. ನಿಜವಾಗಿ ಪತ್ರಕರ್ತರು ಸಮಾಜದ ಸ್ವಾಸ್ಥ್ಯ ಸುಂದರ ಸದೃಢ ಸಮಾಜಕ್ಕೆ ಬಹಳ ಅವಿರತವಾಗಿ ಶ್ರಮ ವಹಿಸ್ತಾರೆ ಅಂತ ಹೇಳಿ ಮಾತಿಲ್ಲ. ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಒಂದು ವ್ಯವಸ್ಥೆಯಲ್ಲಿದ್ದೀವಿ. ಸಮಾಜದಲ್ಲಿ ಈ ಸಮಾಜ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಕೆಲವೊಂದು ಆಗುಹೋಗುಗಳು, ಆ ಆಗುಹೋಗುಗಳ ಬಗ್ಗೆ ಸತ್ಯ ವರದಿ ಕೊಡುವಂಥದ್ದೇ ಪತ್ರಕರ್ತರು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಇವತ್ತಿನ ಸಿಸ್ಟಮ್ ನಲ್ಲಿ ಕಾರ್ಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಹಾಗೆ ಪತ್ರಿಕಾ ಒಂದು ಮಹತ್ತರವಾದ ಒಂದು ಅಂಗ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ ಮಾತನಾಡಿ, ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಪತ್ರಿಕೆಗಳ ಪಾತ್ರ ಅತ್ಯಂತ ಮಹತ್ವಪೂರ್ಣವಾದದ್ದು. ಇಂತಹ ಪತ್ರಿಕಾ ಕ್ಷೇತ್ರ ಬದಲಾವಣೆಗಳಿಗೆ ತನ್ನನ್ನು ತೆರೆದುಕೊಳ್ಳುತ್ತಿರುವ ಈ ದಿನಗಳಲ್ಲಿ ಅದನ್ನು ಎಲ್ಲರೂ ಒಗ್ಗೂಡಿ ಎದುರಿಸಿ ಮುನ್ನಡೆಯುವ ಬಗ್ಗೆ ಚಿಂತಿಸುವ ಅಗತ್ಯವಿದೆ ಎಂದರು. ದಯವಿಟ್ಟು ಚಪ್ಪಾಳೆ ಕಟ್ಟುವ ಮೂಲಕ ಈ ಒಂದು ಪ್ರಶಸ್ತಿಗೆ ಇಬ್ಬರು ಕುಶಾಲನಗರ ಪಟ್ಟಣದ ಪುರಸಭೆ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಪುರಸಭೆ ವತಿಯಿಂದ 2025 ಫೆಬ್ರವರಿಯಿಂದ ಮೇವರೆಗಿನ ಮಾಹೆಯ ಜಮಾ ಖರ್ಚಿನ ವರದಿಯಲ್ಲಿ 88 ಲಕ್ಷ ರೂಪಾಯಿ ವ್ಯತ್ಯಾಸ ಕಂಡುಬಂದಿರುವ ಬಗ್ಗೆ ಸದಸ್ಯ ಡಿಕೆ ತಿಮ್ಮಪ್ಪ ಪ್ರಸ್ತಾಪ ಮಾಡಿ ಸ್ಪಷ್ಟೀಕರಣ ನೀಡುವಂತೆ ಒತ್ತಾಯಿಸಿದರು. ಈ ಬಗ್ಗೆ ಧ್ವನಿಗೂಡಿಸಿದ ಸದಸ್ಯರಾದ ಬಿ ಜಯವರ್ಧನ್ ಹಾಗೂ ಅಮೃತ್ ರಾಜ್ ವರದಿಯ ಲೋಪದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಜೊತೆಗೆ ಜಮಾ ಖರ್ಚಿನ ವರದಿಯಿಂದ ಸರಿಪಡಿಸಿ ಮುಂದಿನ ಸಭೆಗೆ ಮಂಡಿಸಿದ ಬಳಿಕವಷ್ಟೇ ಜಮಾ ಖರ್ಚಿನ ವರದಿಗೆ ಅನುಮೋದನೆ ನೀಡುವುದಾಗಿ ವಿರೋಧ ಪಕ್ಷದ ಸದಸ್ಯರು ಹೇಳಿದರು. ಲೆಕ್ಕಪತ್ರದಲ್ಲಿ ಆಗಿರುವ ತಾಂತ್ರಿಕ ಲೋಪದೋಷವೊಂದ ಸರಿಪಡಿಸಿ ಸಭೆಗೆ ಮಂಡಿಸಲಾಗುವುದೆಂದು
ಮುಖ್ಯಾಧಿಕಾರಿ ಗಿರೀಶ್ ಭರವಸೆ ನೀಡಿದ್ದಾರೆ. ಹಳೆ ಮನೆಗಳಿಗೆ ಎನ್ಒಸಿ ನೀಡ್ತಾ ಇಲ್ಲ ಅಂತ ಸದಸ್ಯ ಜಗದೀಶ್ ದೂರಿದ್ರು. ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಲೈಸೆನ್ಸ್ ಪಡೆಯದ ಅನಧಿಕೃತ ಮನೆಗಳಿಗೆ ಹಾಗೂ ಕಾನೂನು ಉಲ್ಲಂಘಿಸಿರುವ ಮನೆಗಳಿಗೆ ಎನ್ಒಸಿ ನೀಡದಂತೆ ಸುಪ್ರೀಂ ಕೋರ್ಟ್ ಆದೇಶವಿದೆ ಎಂದು ಮುಖ್ಯಾಧಿಕಾರಿ ಗಿರೀಶ್ ಹೇಳಿದರು. ಸದಸ್ಯ ಜಯವರ್ಧನ್, ಆನಂದಕುಮಾರ್, ಅಮೃತರಾಜ್, ನವೀನ್, ಹರೀಶ್, ಪ್ರಕಾಶ್ ಮಾತನಾಡಿ ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಹಳೆಯ ಮನೆಗಳಿಗೆ ಎನ್ಒಸಿ ನೀಡುವಂತೆ ಸಲಹೆ ನೀಡಿದರು. ಪುರಸಭೆ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಕಂದಾಯ ಅಧಿಕಾರಿ ರಾಮು, ಆರೋಗ್ಯ ಅಧಿಕಾರಿ ಉದಯಕುಮಾರ್, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಾರ್ಡ್ ನಂಬರ್ 2 ಕಳವಂಗಲ್ವಾಡಿ ನಾನು ಲಾಸ್ಟ್ ಮೀಟಿಂಗ್ ಚೆಕ್ ಮಾಡಿದ್ದೀರಾ ಸರ್? ಅದು ಕಲೆಕ್ಷನ್ ಎಲ್ಲ ಹೇಳ್ತಾರೋದು ನಾನು ಮನೆ ಕಲೆಕ್ಷನ್ ಎಲ್ಲ ಮೇನ್ ನೀವು ಆಗ್ತಿರಲ್ಲ ಸರ್. ಇಲ್ಲ ಅದು ಏನಾದ್ರು ಒಂದು ಲಿಂಕ್ ಬಿಟ್ಟೋಗಿದ್ರೆ ನಮ್ಮ ಜವಾಬ್ದಾರಿ. ಅದನ್ನ ನಾನು ಕಳೆದ ಮೀಟಿಂಗಲ್ಲೇ ಮಾತಾಡೋದು, ಇಂದಿನ ಮೀಟಿಂಗಲ್ಲಿ ಮಾತಾಡೋದು ಇನ್ನೂ ಆಗಿರೋದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಓಲ್ಡ್ ಟೈಮ್ ಶುರು ತಕ್ಷಣ ನೆಕ್ಸ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ಗೆ ಮೀಟಿಂಗ್ ಇದ್ದೇ ಇರ್ತದೆ. ನಾವು ಅಡ್ರೆಸ್ ಮಾಡ್ಬಿಡ್ತೀವಿ, ಇಮಿಡಿಯೇಟ್ ಆಗಿ ಕೊಟ್ಟು ನಾವು ಸ್ಟಾರ್ಟ್ ಮಾಡಿ ಕ್ಲೋಸ್ ಮಾಡ್ಬಿಡ್ತೀವಿ ಸರ್. ಇಲ್ಲಿ ಪ್ಲೇಸ್ ಇರ್ತಾರೆ ನಮ್ದು HS ಏನಾದ್ರೆ ಮನೆ ತನಕ ತಗೊಂಡು ಬಿಟ್ಟಿದ್ದೀವಿ ಸರ್. ಓನ್ಲಿ ಮನೆ ಲಿಂಕಿಂಗ್ ಮತ್ತೆ ಇದು ಸಿದ್ದಾರ ಪುರಾಣಿಕ್ ಲೇಔಟ್ ಅಲ್ಲಿ ಇದೆಯಲ್ಲ, ಯಾವ್ದು ಮುಳ್ಳಿನ ಮರ, ಈ ಮರ ಅದನ್ನ ನೋಟ್ ಮಾಡ್ಕೊಳ್ಳಿ. ರೋಡ್ ಬಾಗಿ ಮರ ಗಟ್ಟಿ ಇಲ್ಲ ಅಂತ ಬಂದಿದೆ. ನಾವು ಮುಡ ತೆಗಿರಿ ಅಂತ ಹೇಳ್ತಾ ಇಲ್ಲ, ಅಲ್ಲಿ ಕೊಂಬೆಗಳನ್ನ ತೆರವುಗೊಳಿಸಿ. ಹಣಮರ ಎಲ್ಲ ಇತ್ತು ಅಲ್ಲಿ, ಆ ಮರದ ಗಂಧದ ಮರಗಳೆಲ್ಲ ದೊಡ್ಡದಾಗಿದೆ. ಸೈಟ್ ಜಾಗ ಬಿಟ್ಟಿದ್ರು, ಈಗ ಮನೆ ದೊಡ್ಡದಾಗಿದೆ. ಈಗ ತೆಗಿಬೇಕಂದ್ರೆ ಸುಮಾರು ಕಂಡೀಷನ್ ಇರ್ತದೆ. ಅದಕ್ಕೆ ಪರಿಹಾರ ಮಾಡೋದು ಸಡನ್ನಾಗಿದೆ. ಈಗ ಸರ್ಕಾರ ಟೆಕ್ಸ್ಟೈಲ್ ಇಲಾಖೆಯವರು ಪಕ್ಕದಲ್ಲೇ ಕೂತಿದ್ರು. ಇಂಥ ದಿನ ನಾವು ಕೊಡ್ತೀವಿ, ತೆಗೀರಿ ಅಂತ ತೆಗಿತಾರೆ. ನೀವು ನಮಗೆ ಕಂಪ್ಲೇಂಟ್ ಮಾಡಿ ನಾವು ಬರೋದ್ರಲ್ಲಿ ತೆಗಿಸಿ ಅಂತ ಮಾಡ್ಕೋಬೇಕು ಸರ್. ಅದನ್ನು ಕೋರ್ಟ್ ಸಂಬಂಧ ಇರೋದಲ್ಲ. ಅಲ್ಲಿ ಹುಣಸೆ ಮರ ಇದೆ ನೋಡಿ ಸರ್, ತಾಯಮಟೇಶ್ವರ ಮನೆ ಮುಂದೆ ಅದನ್ನು ಸ್ವಲ್ಪ ಗೊಂಬೆಗಳನ್ನ ತೆರವು ಕೊಡಿಸ್ಬೇಕು ಸರ್. ಕಾಟಿಕೆರೆ ಮತ್ತೆ ಭೋಜ ಅಂತ ಹೇಳುವಾಗ ಜಮೀನು ಬಂದಿದೆ ರಾತ್ರಿ, ಈಗ ಊರ ಹತ್ರ ಬರ್ತಾ ಇದ್ದೇವೆ. ದಯವಿಟ್ಟು ಈ ಕಾಡನ ಬಗ್ಗೆ ಅಲ್ಲಿ ನಿಮಗೆ ಗಮನ ತಂದಿರೋ ಗೊತ್ತಿಲ್ಲ. ಇದ್ರ ಬಗ್ಗೆ ಏನು ಕ್ರಮ ನೋಡಿದ್ದೀರಾ? ಯಾಕೆಂತ ಹೇಳಿದ್ರೆ ಮಕ್ಕಳು ಓಡಾಡ್ತಾರೆ, ರಾತ್ರಿ ಶಾಲೆ ಟ್ಯೂಷನ್ ಹೋಗ್ತಾರೆ, ಕಾಡಾನೆ ಅಲ್ಲಿ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ನೀವು ಏನು ಕ್ರಮ ನೋಡಿದ್ದೀರಾ? ನಿಮ್ಗೆ ಗಮನ ಬಂದಿದೆಯಾ ಇಲ್ವಾ? ಪಕ್ಷಿಗಳಿದೆ, ಅದು ಏನು ಮಾಡ್ತೀರಿ? ಪಕ್ಷಿಗಳಿರುವಂಥ ಗೊಂಬೆಗಳನ್ನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಈಗ ಮೊನ್ನೆ ದಯಕೊಟ್ಟು ಮುಂಭಾಗದಲ್ಲಿ ತೆಗಿಬೇಕಾದ್ರೆ ಪಕ್ಷಿಗಳಿರೋ ಗೊಂಬೆಗಳನ್ನ ಇಟ್ಬಿಡೋಣ. ಈಗ ನಾವು ಕರೆಕ್ಟಾಗಿ ನಮಗೂ ಮಾಹಿತಿ ಇಲ್ಲ. ಈ ಪಕ್ಷಿಗಳು ಬೇರೆ ಕಡೆ ಸ್ಥಳಾಂತರ ಮಾಡುವಂಥ ಅವಕಾಶ ಏನೋ ಇದೆಯಾ? ಆನೆಗಳನ್ನೇ ಮಾಡ್ತೀವಿ, ಪಕ್ಷಿಗಳನ್ನ ಮಾಡ್ತೀವಿ. ಆನೆಗಳನ್ನ ಬೇರೆ ಕೊಡ್ತೀವಿ. ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ನದಿಗೆ ಬಿದ್ದಿರುವ ಘಟನೆ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಕಾನೂರಿನಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಕೇರಳದ ಕೊಟ್ಟಿಯೂರು ದೇವಾಲಯಕ್ಕೆ ಹೊರಟಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಾನೂರಿನ ಲಕ್ಷ್ಮಣತೀರ್ಥ ನದಿಗೆ ಬಿದ್ದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ 5 ಸಿನಿಮೀಯ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನದಿಯಲ್ಲಿ ನೀರು ಕಡಿಮೆ ಇದ್ದ ಹಿನ್ನೆಲೆ ಯಾವುದೇ ದುರ್ಘಟನೆ ನಡೆದಿಲ್ಲ. ಘಟನಾ ಸ್ಥಳಕ್ಕೆ ಪೊನ್ನಂಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಂದು 5  నేర ఉంచూరు చేతులు బకెట్ ఉంది. అల్లలా 5 నిమిషం 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 5 ని
ನಂಗೆ ಮೀನು ಹುಡ್ಚ ಜಾಗ ತಗೊಂಡಾಗಿದೆ ಬಜಾರ್ ಮಾಡ್ಕೊಂಡ್ರೆ ಏ ನಾಡ ಮೋಟರ್ ಚಿಕ್ಕೋಗಿಂತಲ್ಲಿ ಬಪ್ಪಜಿ ನಾನು ಮಾತ್ರ ವಾರ ಬೆಳೆ ವಾರ ಮಾಡ್ತೇವೆ ಅಲ್ಲ ಆಡ ಸರ್ಕಿಟ್ ಆಯ್ತು ನೋಡಿ ನೀವು ಲೈಟ್ ಗತಿ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯ ಮುಂಭಾಗದ ಬಸ್ ನಿಲ್ದಾಣಕ್ಕೆ ಕಳೆದ ಹಲವು ಸಮಯದಿಂದ ಕೆಎಸ್ಆರ್ಟಿಸಿ ಬಸ್ ಬರ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಶಾಲಾ ಮಕ್ಕಳು, ಗ್ರಾಮಸ್ಥರು, ಜನಪ್ರತಿನಿಧಿಗಳು ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯ್ಕ್, ಹಾರಂಗಿಯಲ್ಲಿ ಸೇತುವೆ ಕಾಮಗಾರಿ ನಡೀತಾ ಇದ್ದು ಬಸ್ ಸಂಚಾರಕ್ಕೆ ಕೇವಲ 300 ಮೀಟರ್ ದೂರದಲ್ಲಿ ಬದಲಿ ರಸ್ತೆ ಇದ್ರೂ ಕೂಡ ಬಸ್ ಚಾಲಕರು ಹೋಗೋದಿಲ್ಲ. ಇದರಿಂದಾಗಿ ಡ್ಯಾಂ ಮುಂಭಾಗದ ಬಸ್ ನಿಲ್ದಾಣಕ್ಕೆ 1 ರಿಂದ 2 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರುವ ಯಡವನಾಡು ಮತ್ತು ಹುದುಗೂರು ಗ್ರಾಮದ ಶಾಲಾ ಮಕ್ಕಳು, ಕೂಲಿ ಕಾರ್ಮಿಕರು ಬಸ್ಗಾಗಿ ಮತ್ತೆ 1 ಕಿಲೋಮೀಟರ್ನಷ್ಟು ನಡೆಯುವಂತಾಗಿದೆ. ಈ ಬಗ್ಗೆ ಈಗಾಗಲೇ ಕುಶಾಲನಗರದ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಿಗೂ ಡಿಪೋ ಮ್ಯಾನೇಜರ್ ಅವರಿಗೂ ಹಲವು ಬಾರಿ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆ ಗ್ರಾಮಸ್ಥರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ನಾಯಕರು ಬಸ್ ಅಡ್ಡಗಟ್ಟಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮುಂದೆ ಇದೇ ರೀತಿ ಮುಂದುವರೆದಲ್ಲಿ ರಸ್ತೆ ತಡೆದು ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಎಲಿಮೆಂಟ್ಸ್ ಎಲ್ಲ ಯಾರೋ ಇವಾಗ ಮಾಡ್ಕೊಂಡು ಹತ್ರ ಹೀರೋ ಮುಂದಿರ್ಚಂಗ ಮಂಡಾರ್ತ ನೋಡ್ಸಿ ನೋಡ್ಸಲ್ಲ ಮೇಲೆ ಬಿಡಿಸಿ ತಾಯಿಸಿ வீடியோ இன்ஸ்டா ஸ்டோரி போட்டு வீடியோ போடுறேன் நாளைக்கு நம்மள மைக் எடுத்துட்டு வயல வச்சுட்டு எல்லாம் कैमरामैन यार बंद ಎಲ್ಲ ಸುಮ್ಮ ಆಟ ಎಲ್ಲ ಬಂಗ ಬರ್ತಾ ಇದ್ದಾರೆ ತಾನೆ ಒಂದ್ ದಿವಸ ಅಲ್ಲಿಗೆ ಮೇಲೆ ಬಸ್ ರಿಟರ್ನ್ ಮೇಲೆ ಅಲ್ಲಿಗೆ ಬಂದು ಅಲ್ಲಿ ಪಿಕ್ ಮಾಡಿ ಇಲ್ಲಿಗೆ ಬರ್ಬೇಕು ಅಂತ ಹೇಳಿದ್ವಿ. ಅಲ್ಲಿಗೆ ಜನ ಎಲ್ಲಿಂದ ಬರ್ತಾರೆ ಗೊತ್ತಾ? 2 ಕಿಲೋಮೀಟರ್ ಬರ್ತಾರೆ. 1 ಕಿಲೋಮೀಟರ್ ಆಚೆಯಿಂದ 2 ಕಿಲೋಮೀಟರ್ ಆಚೆಯಿಂದ ಅಲ್ಲಿಗೆ ಬರ್ತಾರೆ ಡ್ಯಾಮ್ ಹತ್ರ. ಇಲ್ಲಿ ರೋಡ್ ಸಮಸ್ಯೆ ಸ್ಟ್ರೈಟ್ ಹಂಗೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಟಿಸಿಗೆ ಹೇಳಿದ್ದೀನಿ, ಡಿಪೋ ಮ್ಯಾನೇಜರ್ ಅವ್ರು ಬಂದಾಗ ಸೀರಿಯಸ್ ಗುಡಕ್ ಬರ್ತಾರಲ್ಲ, ಅವ್ರು ಬಂದಾಗ ಅಲ್ಲಿಗೆ ಊರ್ ಬರ್ತಾರೆ. ಯಾಕಂದ್ರೆ ಅಲ್ಲಿ ಬರೋರು ಬೇರೆ ಎಪ್ಪಡ ಬಿಡಿ ಬಿಡಿ ರಿಟರ್ನ್ ಅಲ್ಲಿಗೆ ಹೋಗಿ ಆ ಡ್ಯಾಮ್ ಹತ್ರ ಪಿಕ್ ಮಾಡಿ ಮಾಮೂಲಿ ಬಸ್ ಬರೋದಂದ್ರೆ ಇದೆ ಸೇಮ್ ಕುಶಾಲನಗರದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟು ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೆಯಿತು.
ಸಮಾಜ ಸೇವಕ ಸೈಜನ್ ಕೆ ಪೀಟರ್ ಅವರು ಮಕ್ಕಳಿಗೆ ನೋಟು ಪುಸ್ತಕಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು. ಅಂಬೇಡ್ಕರ್ ಜನಪರ ವೇದಿಕೆಯ ತಾಲೂಕು ಅಧ್ಯಕ್ಷ ಆದಂ ಎಸ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಕಲಿಕಾ ಸಮಯದಲ್ಲಿ ಮನಸ್ಸನ್ನು ಬೇರೆ ಕಡೆಗೆ ಹಾಯಿಸದೆ ಶ್ರದ್ಧೆ ಹಾಗೂ ಛಲದಿಂದ ವಿದ್ಯಾಭ್ಯಾಸ ಮಾಡಿದರೆ ಉನ್ನತ ಮಟ್ಟದ ವ್ಯಾಸಂಗ ಮಾಡಲು ಸಾಧ್ಯವಾಗುತ್ತೆ ಎಂದರು. ಸರ್ಕಾರಿ ಶಾಲೆ ಮಕ್ಕಳು ಶೈಕ್ಷಣಿಕವಾಗಿ ಬೆಳವಣಿಗೆ ಹೊಂದಲು ಶಿಕ್ಷಕರ ಜೊತೆ ದಾನಿಗಳು ಕೈಜೋಡಿಸಬೇಕು. ಆಗ ಮಾತ್ರ ಗ್ರಾಮೀಣ ಪ್ರದೇಶದ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಎಂದರು. ಇವಾಗ ಈ ಕಲಿಕೆ ಶಿಕ್ಷಣ ಸಮಯದಲ್ಲಿ ಮನಸ್ಸನ್ನು ಆಚೆ ಈಚೆ ಮಾಡದೆ ಶ್ರದ್ಧೆಯಿಂದ ನಾವು ಶಿಕ್ಷಣದಲ್ಲಿ ಮುಂದುವರೆದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಒಂದು ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ನಾವು ಏನು 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ LKG ನಾವು ಓದ್ತೀವಿ, ಅದು ಸಹಕಾರಿ ಆಗ್ತದೆ ನಮ್ಮದು ಮುಂದಿನ ದೊಡ್ಡ ಮಟ್ಟದ ಶಿಕ್ಷಣವನ್ನು ಮಾಡಲಿಕ್ಕೆ ಉಪಯೋಗ ಆಗ್ತದೆ. ನಾವು ದೊಡ್ಡವರನ್ನು ಓದಲಿಕ್ಕೆ ಆಗಲ್ಲ, ಆಗುತ್ತೆ ಮಕ್ಕಳೇ. ನಾವು ABCD ಇಲ್ಲಿಂದ ಕಲಿತ್ರೆ ಮಾತ್ರ ಮುಂದಿನ ದಿನದಲ್ಲಿ ಓದಲಿಕ್ಕಾಗೋದು, ಬರೀಲಿಕ್ಕಾಗೋದು. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಒಂದು ಶ್ರದ್ಧೆಯಿಂದ ಈ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಓದಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ತಾವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇನ್ನು ಉನ್ನತ ಮಟ್ಟದ ಒಂದು ಸ್ಥಾನಕ್ಕೆ ತಲುಪಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷವಾಗಿ ನಾನು ಭಾಗವಹಿಸಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಸಹಕಾರಿಯಾದಂತಹ ಉರ್ದು ಶಾಲೆಯ ಎಲ್ಲ ಶಿಕ್ಷಕರಿಗೆ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಶಾಲೆ 1960ರಲ್ಲಿ ಪ್ರಾರಂಭಗೊಂಡಂತಹ ಈ ಶಾಲೆ ಬಹುಶಃ ಆರಂಭಿಕ ಹಂತದಲ್ಲಿ ಇದು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. 1967ರಲ್ಲಿ ಸರ್ಕಾರ ಒಂದು ಉರ್ದು ಶಾಲೆಗೆ 40 ಸೆಂಟ್ ಜಾಗ ಹಾಗೂ ಈ ಕಟ್ಟಡವನ್ನು ನೀಡುತ್ತದೆ. ಬಹುಶಃ ಅಂದಿನಿಂದ ನಡೆದುಕೊಂಡಂಥ ಒಂದು ಈ ಶಾಲೆ ಬಹುಶಃ ಎಲ್ಲ ಒಂದು ಸಮಾಜದಲ್ಲಿ ಉರ್ದು ಶಾಲೆ ಅಂತ ಹೇಳಿದ್ರೆ ಕೇವಲ ಅಲ್ಲಿ ಮುಸ್ಲಿಂ ರೀತಿಯ ಚಟುವಟಿಕೆಗಳು, ಪಾಠ ಪದ್ಯಗಳು ನಡೀತವೆ ಅಂತ ಬಹುಶಃ ಕೆಲವು ಸಾರ್ವಜನಿಕರಿದೆ. ಆದರೆ ಇಲ್ಲಿ ಎಲ್ಲ ರೀತಿಯ ನಮ್ಮ ಏನು ಸರ್ಕಾರಿ ಶಾಲೆಗಳಲ್ಲಿ ಏನು ಯಾವ ರೀತಿಯ ಪಠ್ಯಪುಸ್ತಕಗಳಿದೆ, ಎಲ್ಲ ರೀತಿಯ ಸಬ್ಜೆಕ್ಟ್ಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬಾಂಧವರು, ಎಲ್ಲ ಸಮುದಾಯದವರು ಈ ಶಾಲೆಯ ಮಕ್ಕಳಿಗೆ ಪೋಷಕರು ಅಡ್ಮಿಷನ್ ಮಾಡಿ ನೋಂದಣಿ ಮಾಡಿ ಈ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಬೇಕು. ಮತ್ತು ಇಂಥ ಸರ್ಕಾರಿ ಶಾಲೆಗಳಿಗೆ ಅತಿಥಿ ಗಣ್ಯರೇನಿದ್ದಾರೆ ದಾನಿಗಳು, ಕೊಡುಗೆ ದಾನಿಗಳು ಇನ್ನೂ ಹೆಚ್ಚೆಚ್ಚಾಗಬೇಕು. ಕೇವಲ ಈ ಉರ್ದು ಶಾಲೆ ಅಲ್ಲ, ಕುಶಾಲನಗರ ಭಾಗ ಸುತ್ತಮುತ್ತ ಕೊಡಗಿನ ಎಲ್ಲಿ ಬಹಳ ಕಡುಬರು ಮಕ್ಕಳು ಓದುವಂಥ ಸರ್ಕಾರಿ ಶಾಲೆ ಇದೆ. ಅಂಥ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಪ್ರಗತಿ ಪಡೆಯೋದಕ್ಕೆ ಸೈಜನ್ ಕೆ ಪೀಟರ್ ಇರುವಂಥ ದಾನಿಗಳು ಇನ್ನೂ ಹೆಚ್ಚೆಚ್ಚು ಬಂದು ಈ ದಾನಿಗಳ ಸಹಕಾರ ಮಾಡಿ ಸರ್ಕಾರಿ ಶಾಲೆಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಮೂಲಕ ಶಾಲಾ ಮುಖ್ಯ ಶಿಕ್ಷಕಿ ಶಾಂತಲಾ ಮಾತನಾಡಿ, ವಿದ್ಯೆಯಿಂದ ಕಲಿತು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ವಿದ್ಯಾರ್ಥಿಗಳು ಶಾಲೆಗೆ ಬಂದರೆ ಮಾತ್ರ ಯಶಸ್ಸನ್ನು ಕಂಡುಕೊಳ್ಳಲು ಸಾಧ್ಯ ಮತ್ತು ವಿದ್ಯೆ ಕಲಿಸಿದ ಗುರುಗಳ ಶ್ರಮಕ್ಕೂ ದಾನಿಗಳು ನೀಡಿದ ನೆರವಿಗೆ ಬೆಲೆ ಬರಲು ಸಾಧ್ಯ ಎಂದರು. ಯಾಕೆಂತಂದರೆ ನಮ್ಮ ಮಕ್ಕಳಿಗೆ ತುಂಬ ಬಡ ಮಕ್ಕಳೇ ನಮ್ಮ ಶಾಲೆಯಲ್ಲಿ ಓದ್ತಾ ಇರೋದು. ಅವರಿಗೆ ಎಲ್ಲ ರೀತಿಯ ಇದರಲ್ಲಿ ಕಷ್ಟ ಇದೆ. ಯಾಕೆಂತಂದರೆ ಮಕ್ಕಳು ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಇವನ್ನ ಸಮವಸ್ತ್ರ ಆಗಲಿ, ಪಠ್ಯಪುಸ್ತಕವಾಗಲಿ ಎಲ್ಲ ಕೊಡ್ತಾ ಇದ್ದಾರೆ. ಆದರೆ ಈ ನೋಟ್ ಪುಸ್ತಕ ಅದೆಲ್ಲ ಅವರು ವಿತರಣೆ ಮಾಡೋದಿಲ್ಲ, ಅದು ಪೋಷಕರೇ ತಗೊಳ್ಬೇಕು. ನಮ್ಮಲ್ಲಿ 90% ಮಕ್ಕಳು ಸಮೇತ ಬಡ ಮಕ್ಕಳೇ ಇರೋದು. ಈಗ ಪುಸ್ತಕ ಹೋಗಬೇಕು ಅಂದರೆ ಒಂದು ಪುಸ್ತಕಕ್ಕೆ ಒಂದು 100 ಪುಟ ಪುಸ್ತಕ ಕೊಡಬೇಕು ಅಂತಂದರೆ ತುಂಬ
ಹಣದ ಅವಶ್ಯಕತೆ ಇರುತ್ತೆ. ಕೂಲಿ ಕೆಲಸ ಮಾಡ್ತಾ ಇರುವಂಥ ಮಕ್ಕಳಿಗೆ ಅದನ್ನು ಪೇರೆಂಟ್ಸ್ಗೆ ಅದನ್ನು ಒದಗಿಸ್ಕೊಡೋಕ್ಕೆ ತುಂಬ ಕಷ್ಟ ಆಗ್ತದೆ. ಅಂಥ ಸಮಯದಲ್ಲಿ ತುಂಬ ದೊಡ್ಡ ಮನಸ್ಸು ಮಾಡಿ ನಮ್ಮ ದಾನಿಗಳು ನಮ್ಮ ಮಕ್ಕಳ ಮೇಲೆ ಒಂದು ಅಭಿಮಾನ ಇಟ್ಟು ಅವರ ಕಲಿಕೆಗೆ ಪ್ರೋತ್ಸಾಹ ನೀಡಲಿಕ್ಕೆ ಪಠ್ಯಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇದು ಒಂದು ನಮಗೆ ಫಸ್ಟ್ ಇದೊಂದು ತಳಹದಿಯಾಗಿ ನಮ್ಮ ಮುಂದೆ ಮಕ್ಕಳಿಗೆ ಇನ್ನೂ ಹೆಚ್ಚು ದಾನಿಗಳು ಬಂದು ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಈ ಥರದ ಪಠ್ಯಪುಸ್ತಕ ಆಗಲಿ ಬೇರೆ ಯಾವುದೇ ಮಕ್ಕಳಿಗೆ ಅವರ ಕಲಿಕೆಗೆ ಪ್ರೋತ್ಸಾಹ ನೀಡುವಂತಹ ಯಾವುದೇ ಒಂದು ಸವಲತ್ತುಗಳನ್ನು ಒದಗಿಸಿಕೊಳ್ಳಲು ನಮ್ಮ ಇಲ್ಲಿ ಹಾದಮ್ಮ ಅವರ ಮತ್ತು ನಾಯಸ್ ಅವರು ಮತ್ತು ಇವರೆಲ್ಲ ಜನಪ್ರತಿನಿಧಿಗಳಿಗಾಗಲಿ ಮತ್ತು ಸುತ್ತಮುತ್ತಲಿನ ಸ್ವಲ್ಪ ದಾನಿಗಳನ್ನು ಪ್ರೋತ್ಸಾಹ ನೀಡಿ ನಮಗೆ ನಮ್ಮ ಶಾಲೆ ಮಕ್ಕಳಿಗೆ ಅವರ ಕಲಿಕೆಗೆ ಪ್ರೋತ್ಸಾಹ ನೀಡಲಿಕ್ಕೆ ಇನ್ನೂ ಮತ್ತಷ್ಟು ಈ ಥರದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅವರು ನಮ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಸುಲ್ತಾನ್ ಅವರು ಹೇಳಿದ್ರು ಈ ಥರ ಅವರು ನಮಗೆ ಪುಸ್ತಕವನ್ನು ದಾನವಾಗಿ ಕೊಡ್ತಾ ಇದ್ದಾರೆ ಅಂತ ತುಂಬ ಸಂತೋಷ ಆಯಿತು. ಇನ್ನೂ ಹೆಚ್ಚು ದಾನಿಗಳು ಮುಂದೆ ಬಂದು ನಮ್ಮ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ನೀಡಲಿಕ್ಕೆ ಈ ಥರದ ಒಂದು ಇದನ್ನು ಹಮ್ಮಿಕೊಳ್ಳಿ ಅಂತೇಳಿ ಹೇಳಿ ಇದನ್ನು ಮಾಡಿದ್ದಾರೆ. ಒಳ್ಳೆ ಪೈವಾನ್ರು, ಒಳ್ಳೆ ಕುಸ್ತಿ ಡಬ್ಲ್ಯೂ ಜಮ್ನಾಸ್ಟಿಕ್ ಹೋಗೋರು, ಆಮೇಲೆ ಮೆಡಿಕಲ್ ಶಾಪ್ ಇಟ್ಕೊಂಡಿರೋರು ಎಲ್ಲ 2 ನಿಮಿಷ ಕಟ್ ಅಂತ ಹೋದ್ರು. ಅಂದ್ರೆ ಯಾಕಂದ್ರೆ ಅಂದ್ರೆ ಮನುಷ್ಯಂದು ಏನು ಗ್ಯಾರಂಟಿ ಇಲ್ಲ, ಇರೋವರೆಗೂ ಇಂಥ ಒಂದು. ಈ ಸಂದರ್ಭ ಅಂಬೇಡ್ಕರ್ ಜನಪರ ವೇದಿಕೆಯ ಪ್ರಮುಖ ನಯಾಜ್, ಸಹ ಶಿಕ್ಷಕರಾದ ಜಮ್ಶೀದ್ ಅಹಮದ್ ಖಾನ್, ರಾಜೇಶ್ವರಿ, ದಿವ್ಯಶ್ರೀ, ಸುಲ್ತಾನ ಮತ್ತಿತರರು ಪಾಲ್ಗೊಂಡಿದ್ದರು. ರಸ್ತೆಯಲ್ಲಿ ಮಲಗಿದ್ದ ಜಾನುವಾರುಗಳಿಗೆ ಅಪರಿಚಿತ ವಾಹನ ಡಿಕ್ಕಿಯಾದ ಪರಿಣಾಮ ಕರುಗಳು ಸೇರಿದಂತೆ 4 ಹಸುಗಳು ಸಾವನ್ನಪ್ಪಿರುವ ಘಟನೆ ಸಂಪಾಜೆ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯ ಕೊಯನಾಡಿನಲ್ಲಿ ನಡೆದಿದೆ. ಕೊಯನಾಡು ಶ್ರೀ ಗಣಪತಿ ದೇವಾಲಯದ ತಿರುವಿನಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಮಧ್ಯರಾತ್ರಿ ವಾಹನ ಡಿಕ್ಕಿಯಾಗಿರಬಹುದೆಂದು ಶಂಕಿಸಲಾಗಿದೆ. ಜಾನುವಾರುಗಳನ್ನು ಸಾಕುವ ಮಾಲೀಕರು ಅವುಗಳ ಸುರಕ್ಷತೆಯ ಬಗ್ಗೆಯೂ ಹೆಚ್ಚಿನ ಕಾಳಜಿ ತೋರಬೇಕು ಮತ್ತು ಹೆದ್ದಾರಿಯಲ್ಲಿ ಮೇಯಲು ಬಿಡಬಾರದು ಅಂತ ಪ್ರಾಣಿಪ್ರಿಯರು ಮನವಿ ಮಾಡಿದ್ದಾರೆ. ಮಂಗಳೂರಿನ ಶಕ್ತಿ ನಗರದ ಶಕ್ತಿ ವಸತಿ ಶಾಲೆಯಲ್ಲಿ 2025-26ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ಸಂಘದ ಪದಗ್ರಹಣ ಮತ್ತು ಉದ್ಘಾಟನಾ ಸಮಾರಂಭ ಜೂನ್ 28ರಂದು ರೇಷ್ಮಾ ಮೆಮೋರಿಯಲ್ ಸಭಾಂಗಣದಲ್ಲಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಉಪಾಧ್ಯಕ್ಷರು, ಉನ್ನತ ಶಿಕ್ಷಣ ಪರಿಷತ್, ಗೋವಾ ಸರ್ಕಾರ ಹಾಗೂ ಉಪಾಧ್ಯಕ್ಷರು, ತಾಂತ್ರಿಕ ಶಿಕ್ಷಣ ನಿಟ್ಟೆ ವಿವಿ ಪ್ರೊಫೆಸರ್ ಡಾಕ್ಟರ್ ಗೋಪಾಲ್ ಮಗೆರಾಯ ದೀಪವೊಂದ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತಾನು ಈ ಶಾಲೆಗೆ ಹಾಗೂ ಈ ಶಾಲೆಯ ಆಡಳಿತ ಮಂಡಳಿಯವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಕ್ತಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯಕ್ ಅವರು ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. दीप ज्योति परम ज्योति, दीप ज्योति परम ज्योति, दीप ज्योति जनार्दनः, दीपो हरतु मे पापम्, दीप ज्योति नमोस्तुते, शुभं करोतु कल्याणम्, आरोग्यं सुखसम्पदः, द्वेषबुद्धिविनाशाय, आत्मज्योति नमोस्तुते, आत्मज्योति प्रदीप्ताय, ब्रह्मज्योति नमो, प्रिय सखे शन्तनोतु ते सर्वदा मुदं, शन्तनोतु ते सर्वदा मुदं, प्रार्थयामहे भवशतायुषी
That too with Dr. K.C. Nayak, such a wonderful person. At the age of 85 plus, he is still so young, energetic, and has a vision to act. It's a great honor, sir. My dear friend Ramesh, who is a catalyst in this activity, always insisted that I should come. Generally, I don't go for any public function because I'm a silent worker. I'm a professional teacher. But this is a special occasion that I should address the young, disciplined students who are teenagers. Generally, the discipline and teenage doesn't go well, but it's happening here. Thank you, Ramesh, for calling me. Dynamic principal, Babita, and yes. And the principal of the college, Venkatesh Murthy, my dear friends, young friends, and the leaders, congratulations to each one of you for this achievement, and you are noticed by the crowd. In Asian Kannada birthday, can you raise? Good. With the permission of the chairman, there have been attending many convocations. But I feel that I should speak in some of the words in Kannada because basically I belong to Kannada Medium School. I had my formal education till 7th standard in Kugram anta Munkurali, where my parents were not formally educated, but had urge to perform. And by the grace of God, I stood first in SLC for the state because of the power of the teachers. To impress you, but the point here is that a teacher makes a difference. I had a teacher called Jampana Shetty. He's an English teacher. He told the world that, Gopal, you whisper your dream. ಈ ಸಂದರ್ಭ ಶಕ್ತಿ ವಿದ್ಯಾಸಂಸ್ಥೆಯ ಮುಖ್ಯ ಸಲಹೆಗಾರ ರಮೇಶ್ ಕೆ, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಮೂರ್ತಿ, ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲೆ ಬಬಿತಾ ಸೂರಜ್ ಮತ್ತಿತರರು ಹಾಜರಿದ್ದರು. ಮನೆ ಹಾಗೂ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಪ್ರಾರಂಭಿಕ ಪ್ರಮಾಣ ಪತ್ರ ಸಿಸಿ ಮತ್ತು ಸ್ವಾಧೀನಾನುಭವ ಅಥವಾ ವಾಸಯೋಗ್ಯ ಪ್ರಮಾಣ ಪತ್ರ ಓಸಿ ಪಡೆದುಕೊಳ್ಳುವುದನ್ನು ರಾಜ್ಯ ಸರ್ಕಾರ ಕಡ್ಡಾಯಗೊಳಿಸಿದೆ. ಈ ನಿಯಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೂ ಅನ್ವಯಿಸಲಿದೆ ಎಂದು ಸರ್ಕಾರ ಹೇಳಿದ್ದು, ಇದನ್ನು ತೀವ್ರವಾಗಿ ವಿರೋಧಿಸುವುದಾಗಿ ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿಎಲ್ ವಿಶ್ವ ತಿಳಿಸಿದ್ದಾರೆ. ಸರ್ಕಾರದ ಹೊಸ ನಿಯಮದಿಂದ ಗ್ರಾಮೀಣ ಭಾಗದ ಕಡು ಬಡವರು, ಕೂಲಿ ಕಾರ್ಮಿಕರು, ದುರ್ಬಲರು ಹಾಗೂ ವಸತಿ ರಹಿತ ಜನಸಾಮಾನ್ಯರು ಮನೆ ನಿರ್ಮಿಸಿಕೊಳ್ಳುವ ಸಂದರ್ಭ ಹಲವು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತೆ. ಸ್ವಂತ ಸೂರು ಹೊಂದಬೇಕೆನ್ನುವ ಬಡವರ ಕನಸು ಕನಸಾಗಿಯೇ ಉಳಿಯಲಿದೆ. ಆದ್ದರಿಂದ ಸರ್ಕಾರ ಗ್ರಾಮೀಣ ಜನರ ಹಿತದೃಷ್ಟಿಯಿಂದ ನಿಯಮಕ್ಕೆ ತಿದ್ದುಪಡಿ ತಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸರಳ ನಿಯಮಗಳನ್ನು ರೂಪಿಸಬೇಕೆಂದು ಒತ್ತಾಯಿಸಿದ್ದಾರೆ.